ಹುಚ್ಚು ಮಾನವರೇ, ಈ ಶರೀರ ಹೊಲಸು ತುಂಬಿದ ಕರ್ಮದ ಚೀಲ. ಹೆಣ್ಣು ಹಣ್ಣು ಮಣ್ಣಿಗಾಗಿ ನಾನಾ ರೀತಿ ಸಂಚು ಮಾಡಿದ್ರೆ ಫಲ ಸಿಗಲಿಲ್ಲ. ಈ ಮಲ್ಲಿ ಬೆನ್ನು ಹತ್ತಿದ್ರೆ ನನಗಂತೂ ಏನೇನು ಸಿಗಲಿಲ್ಲ. ಅದಕ್ಕ ನಿತ್ಯಾನಂದರ ಆಶ್ರಮಕ್ಕೆ ಹೋಗಿ ಆಶೀರ್ವಾದ ಮಾಡಿಸ್ಕೊಂಡ್ ಬಂದಿನಿ. ಜೈ ಬೂದಿ ಮುಕ್ಕಣ್ಣ. ಮಾಮ ಅಲ್ಲ, ಈಗ ಸ್ವಾಮಿಯರ್ ಅದರಲ್ಲ ಹೇಳೋದು ಶಾಸ್ತ್ರ, ತಿನ್ನೋದು ಬದ್ನಿಕಾಯಿ ಅಲ್ಲ. ಒಂದು ಚಂದ ಹುಡುಗಿ ಕಾಲಿ ಬಿದ್ರೆ ಸಾಕು, ಚಾಲನ ಇವ್ರದ ಪ್ರೇಮದ ಪುರಾಣ ಕಾಮದ ಪುರಾಣ. ಹೇ ಭಕ್ತಿಯ ಭಕ್ತಳೆ, ಈ ಪ್ರಪಂಚದಲ್ಲಿ ಎಲ್ಲಿ ಹೋದರೂ ಅದಾ ಸುದ್ದಿ. ಈ ರೆಂಬೆ ನೋಡಿದ ಕೂಡಲೇ ಈ ಸ್ವಾಮಿತ್ರ ಹುಡುಗಾರ ಚಟ್ ಚಟ್ ಅಂದ್ ಹೋತಂತ. ಈ ಸ್ವಾಮಿಗೆ ಒಂದು ನಮೂನಿ ಹರಿಯೋದು ಹುಡುಗಿಯರ ಕಾಲಿಗೆ ಬೀಳೋದು ತಡ. ಈ ಸ್ವಾಮಿಗಳ ಪ್ಯಾಂಟ್ ತಾನ ಅಷ್ಟಕ್ಕೆ ತಾನ ಸೈಲಾಗಿತ್ತಂತ. ಅಂದ್ರ ಸ್ವಾಮಿಗಳಂದ್ರೆ ಡೇಂಜರ್ ಲೈಟ್ ಇದ್ದಂಗೆ ಬಿಡಪ್ಪ. ಇಷ್ಟೆಲ್ಲ ತಿಳ್ಕೊಂಡ ಮೇಲೆ ಮುಂದೆ ಹೇಳೋದೇನು ಉಳಿದ್ಲೆ ತಮ್ಮ? ರೀ ನಿತ್ಯಾನಂದ ಸ್ವಾಮಿಯವರು ನೀವ್ ಇನ್ನು ಮುಂದೆ ಮಾಡೋದ ಬಾಳ ಐತ್ರಿ ಅಪ್ಪ. ಹೇ ಭಕ್ತಳೆ, ನಾವು ಒಮ್ಮೆಯೂ ಮುಂದೆ ಮಾಡೋದು ಹಿಂದ್ ಮಾಡೋದು ಮಾಡಿಲ್ಲ. ಬರೀ ಮಂದಿ ಮಾಡೋದು ಅಷ್ಟ ನೋಡಿ ನೀವು ಭಕ್ತಳೆ. ಆ ಮಗನ ಕೈಯಾಗ ಆಟ ಆಗೈತಿ, ಆಟ ಮಾಡ್ಯಾನವ. ಹಂಗಾರ ಸಾಧು ಯಾಕಾದಿ ಪಾ ಪುಣ್ಯಾತ್ಮ? ಯಪ್ಪ ಭಕ್ತಳೆ, ಹೇಳು. ನಾನು ಈ ಡ್ರೆಸ್ ಹಾಕ್ಬೇಕಾದ್ರೆ ಹಾಕ್ ಹಾಕ್ ಹಾಕ ಭಕ್ತಳೆ, ನಾ ಮನಸಾರೆ ಪ್ರೀತಿಸುವ ರಮ್ಯಾನಂತ ಹುಡುಗಿ ಥರ್ಡ್ ಕ್ಲಾಸ್ ಪಂಚಾಯತ್ ಸಿಪಾಯಿ ಮಗನ ಕೂತಾಗ ಓಡಿಗೆ ಅಂತ ಹುಚ್ಚು ರಂಡಿ ಅಲ್ಲಲ್ಲ ರಂಬೆ. ತಪ್ಪು ನಿಂದಲ್ಲ, ಮೊದಲು ಕವಿ ಮಾತಾಡ್ಬೇಕು ನಾವು. ಪಾಪ ಒಬ್ಬರದನ್ನ ಅದಕ್ಕೆ ಹೇಳಕತ್ತಾನೆ. ಅದ್ರಾಗ ನಿರ್ಲಿಕ್ಕಂದಿನ ಹೆಣ ಓಡ್ತಿದ್ ನೀವು ಅತ್ತೆ ಓಡ್ಬೇಡ್ರಿ ಸ್ವಾಮ್ಯಾರ. ಅಲ್ರಿ ನೀವೆಲ್ಲಾ ತ್ಯಾಗ ಮಾಡಿ ಸನ್ಯಾಸಿ ಆಗಿರಿ. ಪಾಪ ನಿಮ್ಮ ಪ್ರೀತಿ ಪಾರವಳಿ ಯಾಕೆ ಬಯಕತ್ತೀರಿ ನೀವು? ಹೇ ಭಕ್ತಳೆ, ನಾ ಪ್ರೀತಿಸಿದ ಪಾರಿವಾಳ ನನ್ನ ಕಣ್ಣಿಗೆ ಏನಾರು ಬಿದ್ರ ಆಕಿ ಕಣ್ಣಾಗ ರಸೇಕಾರ ತುಂಬಿ ನಾನ್ ತೀರ್ಲೋಕನ್ ಸಂಧಿ ಮೂಲಿಗೆ ಹಾಕಿ ಹೋದಿತ್ತೀನಿ. ಮತ್ತ ಅಲ್ರಿ ಸಾಧುಗಳ, ನಿಮ್ಮ ಜಟ ಇಷ್ಟ್ಯಾಕೆ ಕೂತು ಬಂದವು ಅಂತೀನಿ. ಭಕ್ತನೆ, 3 ವರ್ಷ ನೀರು ಕುಡಿದು ಜಪ ಮಾಡೀನಿ. 4 ವರ್ಷ ತಣ್ಣೀರು ಸ್ನಾನ ಮಾಡೀನಿ. 5 ವರ್ಷ ನಮ್ಮ ಕಪಾತ್ ಗುಡ್ಡ ಅರಣ್ಯದಾಗ ಒಂದ ಕಾಲಿನ ಮೇಲೆ ನಿಂತ ಜಪ ಮಾಡೀನಿ. ಸೀದಾ ನಿತ್ಯಾನಂದ್ರ ಆಶ್ರಮಕ್ಕೆ ಹೋಗಿ ಅವ್ರ ಪಾದವನ್ನು ನಾನು ತಲೆ ಮೇಲೆ ಇಳಿಸ್ಕೊಂಡು ಸೀದಾ ಈ ಒಡ್ಡಟ್ಟಿ ಬಂದಿನಿ. ಭಕ್ತನೆ, ನನಗೆ ಈ ಊರಾಗ ಒಂದು ಸ್ವಲ್ಪ ಆಶ್ರಮ ಕಟ್ಟು ಸಾಕ, ಒಂದು ಸ್ವಲ್ಪ ಜಾಗ ಕೊಡಿಸಿ ಭಕ್ತನೆ. ಈ ಯೋಗಿಗಳ ನಿಮ್ಮ ಪಾದ ಏನಾರ ಈ ಊರಾಗ ಇಟ್ಟಿದ್ದ ಕರಿ ಆದ್ರ ಈ ಊರಾನ ಹೆಣ್ಮಕ್ಳು ಐತಲ್ಲ ನಿಮ್ಮ ಆಶ್ರಮಕ್ಕ ಓಡಿ 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 ಬರ್ತಾರ್ರಿ ಅಪ್ಪ. ಅದಕ್ಕೆ ನೀವು ದಯಮಾಡಿ ಈ ಊರ್ ಬಿಟ್ಟು 600 ಕಿಲೋಮೀಟರ್ ದೂರ ಇರೋದ ಉತ್ತಮ. ಹೇ ಭಕ್ತಿಯ ಭಕ್ತನೆ, ನಾನು ಎಲ್ಲ ಸಾಧುಗಳಂಗ ಅಲ್ಲ. ನನ್ನ ಮನಸ್ಸು ಅಪರಂಜಿ, ನನ್ನ ಗುಣಗಳ ಹಾಲಿನಂತೆ. ಹೌದೌದು ರೀ ಮಮ್ಮಯ್ಯ ಹೇಳ್ರಿ ಮೇಡಮ್ ಅವರ. ಈಗ ದುನಿಯಾದಾಗ ಇಂದ ಕಾಳು ಬಟ್ಟಿ ಹಾಕೊಂಡು ತಿರ್ಗಾಡೋ ಜನ ಬಾಳ ಐತ್ರಿ. ಹೌದೌದು. ಕೈ ಕೊಟ್ಟು ಮ್ಯಾಕೇನೈತಿ ಮೈಕೋತ ಹೋಗೋದು. ಬರ್ರಿ ಮಮ್ಮರ್ರೆ, ಫಸ್ಟ್ ನೈಟ್ ಹೋಗ್ತಾನೆ ಹೋಗೋಣ. ಮಲ್ಲು ನಮ್ದು ಐತಿ ಫಸ್ಟ್ ನೈಟ್. ತಡಿ ಹಂಗಾರ ಫಸ್ಟ್ ನೈಟ್ ಮಾಡಕ್ಕಿಂತ ಮುಂಚಾಕ ಬರ್ತೀವಲ್ಲ ಮತ್ತೆ ಮೊದಲು ನಮ್ಮ ಮನಿ ದೇವ್ರಿಗೆ ಭೇಟಿ ಆಗಿ ಬರೋಣ. ಅಲ್ಲ ನೀವು ಫಸ್ಟ್ ನೈಟ್ ಬರ್ತೀವಲ್ಲ? ರೆಡಿನ ಇದೀನಿ, ಹುರುಪದಿ ನಾನು. ನೀವು ಬರ್ಲಿಕ್ಕಂದ ಅವ್ರು ಹಿಡದನ ಯವ್ವ ನಿಮ್ಮವನ ಹನಿಗೂ ನಿನ್ನ ಆಟ ಸಾರಿಸ್ಯಾಬಿಟ್ಟ್ಯಾ ನಿಮ್ಮವನ. ಹಿಂಗ ಬಾಳ ಲುಚ್ಚ ಸುಳೆ ಮಗ ನಮ್ ಬೇಯವ್ವ. ಮಾವಾರ ನಮ್ಮ ಅಪ್ಪಂದ್ರ ಬಡ್ಸ್ಕೊಂಡು ಎಲ್ಲ ಹುಚ್ಚ ಹಾಕಿದ ಯಪ್ಪ ಹಾಕಿದವ ಮಗ ಅಲ್ಲ.
ನೀ ಎಲ್ಲ ಬಡ್ತಕ್ ಬಂದಿ ಇವತ್ತು. ಅಲ್ಲ ನೀ ಇವತ್ತ ಮಾಡ್ತಿ, ನಾಳೆ ಮಾಡ್ತಿ, ನಾಡ್ದ ಮಾಡ್ತಿ, ಅಚ್ಚನಾರ್ದ ಮಾಡ್ತಿ. ನಾನು ತಡ್ಕೊಂಡೆ ನೀ ಏನು ನನ್ನ ಮದುವೆ ಮಾಡ್ಲಿಲ್ಲ, ಅದಕ್ಕ ನಾವ ಮದುವೆ ಮಾಡ್ಕೊಂಡು ಬರಾಮಿಗೆ ಹೊಂಟಿ ಬದೇಮಿಗೆ ರೀ ಯಜಮಾನ್ರ, ನಿಮ್ಮ ಮಗಳ ನಸೀಬ ಜಾರಿ ತುಪ್ಪದಾಗ ಬಿತ್ರಿ. ಸುಮ್ಮನೆ ಈ ಜೋಡಿಗಾಗಿ ಆಶೀರ್ವಾದ ಮಾಡಿ ಮುಂದಲ ಶೋಭನ ಕಾರ್ಯ ನಡೆದ್ರಿ. ಏ ವಿಘ್ನೇಶ್ ನನ್ನ ಮಗನ, ಅದು ನೀ ಯಾಕೆ ಬೆಂಬಲಿಸಲೇ ಮಗನ? ಅವ ನನ್ನ ಅಳಿಯ, ಈಕಿ ನನ್ನ ಮಗಳು, ನಾವು ಬೇಕಾದ್ ಮಾಡ್ತೀವಿ ಲೇ ಮಗನ. ದಿವಸಲದ್ದನ್ ಶಿಷ್ಯ ಹೋಗ್ಲಿ ಅಲ್ಲಿ ಸನ್ನಿಸಿನಾಗ ಹೋಗತ್ತ. ಏನಾಗಿರಂತ ಮಾಡಿ ಮಗನ, ನಿನ್ ಮಗಳು ಕೈ ಕೊಟ್ಲ ಮತ್ತ ಕೈ ಕೊಟ್ಟ ಹುಡುಗಿಯರ್ನ ಕೈಗೆ ಮುಗುವ ಹೇಳ್ತೇನೆ ಕಣ್ಮಂದವ ಮಾಡಿಲ್ಲ ನಾನು ಮೋಸ, ನನ್ನ ಮೇಲೆ ಯಾಕೆ ವಿರಸ? ಗಟ್ಟಿ ಅಲ್ಲ ನಿನ್ನ ಮನಸ, ಗಟ್ಟಿ ಅಲ್ಲ ನಿನ್ನ ಮನಸ. ಊಟ ಮಾಡಿಕೊಂಡ ಆಸರೆಯ ದಿವಸ, ಊಟ ಮಾಡಿಕೊಂಡ ನನ್ನ ಕೈಯ ಕಸಬಸ. ಮದುವೆ ಬಂದಾಗ ಬಂದ ಮನ ನಿನ್ನ ಹುಡುಗನ ನಮ್ಮ ಗೆಳೆಯ ಕೈ ಮುಗಿದ ಸಫಲ ಬಂದ ಬಿಟ್ಟೇನ ನಮ್ದು ಸೇಮ್ ಟು ಯು. ಹೋಗ್ಲೆಂತ ಬಿಟ್ಟಿನ ಸುಮ್ಮನ